ಊರಿಗೆ ಹೋಗೋಣ ಅನ್ನಿಸ್ತಾ ಐತೆ ನನಗೆ. ಸುಮ್ಮನೆ ಊರಿಗೆ ಹೋಗ್ಬಿಡ್ತೀನಿ. ಅಯ್ಯೋ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ. ಯಪ್ಪ ಇವ ಎಂಥ ಜನ ಅಪ್ಪ ಅನ್ನಿಸ್ತೈತೆ. ಅದಕ್ಕೇ ಊರಿಗೆ ಹೋಗ್ತೀನಿ, ಹೇಳಿ ಹೋಗ್ತೀನಿ. ಯಾಕೆ ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಬೇಡ. ಯಾಕೆ ಇವಾಗ ರೇಷನ್ ಕೊಡಿಸಿದ್ದೀನಿ, ಇರಲೇಳು ಬಂದಿದ್ದಕ್ಕೇನೋ ಒಂದು ಸ್ವಲ್ಪ ರೇಷನ್ ಕೊಡಿಸಿದ್ದೀನಿ ಮನೆಗೆ. ಇಟ್ಕೊಂಬೇಳಿ ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ಅಕ್ಕಂಗೆ, ಶೋಭಕ್ಕನಿಗೆ. ಅಕ್ಕ, ಶೋಭಕ್ಕ. ಏನೇ ಸ್ನೇಹ? ಅಕ್ಕ ನಾನು ಊರಿಗೆ ಹೋಗ್ತೀನಕ್ಕ. ಇಲ್ಲಿರೋದಕ್ಕೆ ಆಗ್ತಾಯಿಲ್ಲ, ಯಾಕೋ ಮನಸ್ಸೇ ಇಲ್ಲ ನನಗೆ ಇಲ್ಲಿರೋದಕ್ಕೆ. ಯಾಕಂದರೆ ಯಾಕೆ ಸುಮ್ಮನೆ ಹೋಗಿ ಚೆನ್ನಾಗಿರೋಣ ಅಂತ ಇದ್ದೀನಿ. ಹೋಗಿ ಸಮರ್ಥನ ಹತ್ರ ಮಾತಾಡ್ಬಿಟ್ಟು ಅವ್ರು ಎಲ್ಲಿರ್ತಾರೋ, ಅವ್ರ ಅಜ್ಜಿ ಮನೆಯಾಗಿರ್ತೀವಿ ಅಂದರೆ ಅಜ್ಜಿ ಮನೆಯಾಗಿರೋದು, ನಮ್ಮ ಮನೆಯಾಗಿರ್ತೀವಿ ಅಂದರೆ ನಮ್ಮ ಮನೆಯಾಗಿರೋದು. ಅವ್ರು ಎಲ್ಲಿರ್ತೀವಿ ಅಂತ ಹೇಳ್ತಾರೋ ಅಲ್ಲಿ ಇತ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಏನು ಹೇಳ್ತಾರೋ ಕೆಲಸ ಅದನ್ನು ಮಾಡ್ಕೊಂಡು ಇರ್ತೀನಿ. ಇಲ್ಲಿ ಯಾಕೋ ಇರೋಕ್ಕೆ ಮನಸ್ಸಿಲ್ಲ. ದೇವ್ರೆ, ಏನಾದರೂ ಇವಾಗ ನೀನಾಗಿ ನೀನು ಹೋಗ್ಬಿಟ್ಟಿದ್ಯಾ ಅಂದರೆ ಅಷ್ಟೇ. ನೀನು ಹೆಂಗೆ ನೋಡ್ತಾರೆ ಅಂದರೆ ಸ್ನೇಹ, ಹೇಳ್ಬಾರ್ದು. ಕಾಲು ಕಾಸಕ್ಕಿನ್ನ ಕಡಿ ಆಗ್ತೀಯ. ಬೇಡ ಹೋಗ್ಬೇಡ ನೋಡು. ಯಪ್ಪ ನಿನ್ನೇನು ಅಷ್ಟಿಷ್ಟು ಇದಾಗಲ್ಲ, ಹೋಗ್ಬೇಡ. ಯಾಕೆ ಹೋಗ್ತೀಯ? ಅಯ್ಯೋ ಇವಾಗ ಗಂಡನ ಬಿಟ್ಟು ಸಂಸಾರ ಮಾಡೋರು ಎಷ್ಟು ಜನ ಇಲ್ಲ. ಯಾಕೆ ಹೋಗ್ತೀಯೇ? ಊರಿಗೆ ಯಾಕೆ ಹೋಗ್ತೀಯ? ನಿನ್ಗೇನು ತಲೆಗಿಲ್ ಕೆಟ್ಟೈತಾ? ಸುಮ್ಮನಿರು ಒಂದೆರಡು ದಿವಸ. ಏನೂ ಹೋಗೋದು ಬೇಡ, ಎಲ್ಲಿಗೂ ಹೋಗ್ಬೇಡ ಸ್ನೇಹ. ನಾನು ಹೇಳೋದು ಕೇಳು. ನಿನ್ನ ಜೀವನ ಚೆನ್ನಾಗಿರುತ್ತೆ. ದೇವರಾಣೆಗೂ ಇವಾಗ ಹೋಗ್ಬಿಟ್ರೆ ನಿನ್ನ ಜೀವನ ಚೆನ್ನಾಗಿರೋದಿಲ್ಲ ನೋಡು. ಇಲ್ಲ ಯಾಕೋ ಮನಸ್ಸೇ ಸರಿ ಇಲ್ಲ. ಇಲ್ಲಿಗೆ ಬಂದಾಗಿಂದಲೂ ಒಂಥರ ಬೇಜಾರು, ಮನಸ್ಸಿಗೇನೋ ಒಂಥರ ಸಂಕಟ, ಏನೋ ಒಂಥರ ಸಮಾಧಾನನೇ ಇಲ್ಲ ಮನಸ್ಸಿಗೆ. ಹಂಗಾಗ್ಬಿಟ್ಟೈತೆ. ಅದಕ್ಕಾಗಿನ ಸುಮ್ಮನೆ ಹೋಗೋಣ ಅಂತ ಇದ್ದೀನಿ. ಹೋಗಿ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಇತ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಂತ. ಸುಮ್ಮನೆ ಯಾಕೆ ಎಲ್ಲೋದ್ರು ಇಷ್ಟೇ. ಅಮ್ಮರ ಮನೆಗೂ ಅಷ್ಟೇ, ಇಲ್ಲೋ ಇಷ್ಟೇ. ಎಲ್ಲೋದ್ರೂ ಮನಸ್ಸಿಗೆ ಒಂಥರ ಸಮಾಧಾನ ಇರಲ್ಲ. ಎಲ್ಲಿರಬೇಕು ಅಲ್ಲಿದ್ರೇ. ಅವ ಆಂಟಿ ಹೇಳ್ತು, ಹೆಣ್ಮಕ್ಳು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಕಣಮ್ಮ ಅಂತ ಹೇಳಿ ಅವ ಆಂಟಿ ಹೇಳ್ತು. ಅದಕ್ಕೆ ಎಷ್ಟೇ ಏನೇ ಊಟ ಮಾಡಿ ಏನೇ ತಿಂದು ನೀವೇನೇ ಇದು ಮಾಡಿರೂ ಒಂಥರ ಮನಸ್ಸಿಗೆ ಬೇಜಾರ. ಅಯ್ಯೋ ನಾವೇನಾದರೂ ತಪ್ಪು ಮಾಡಿದ್ವೇನಮ್ಮ? ಏನಾದರೂ ಅಂದ್ವೇನಮ್ಮ? ಏನಾದರೂ ತಪ್ಪು ಮಾಡಿದ್ವಾ ನಾವು? ಏನಾದರೂ ಇದ್ದರೆ ಹೇಳು, ತಿತ್ಕೊಂತೀವಿ. ಅಯ್ಯೋ ನಮ್ಮಿಂದ ಏನಾದರೂ ಬೇಜಾರಾಯ್ತಾ? ಯಾಕೆ ಇದ್ಕಿದ್ದಂಗೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಏನಿಲ್ಲ ದೊಡ್ಡಮ್ಮ, ನಿಮ್ಮಿಂದ ಏನೂ ಆಗಿಲ್ಲ. ಏನಷ್ಟು ಬೇಜಾರಾಗಿಲ್ಲ, ಏನಿಲ್ಲ. ಅದು ಯಾಕೆ ಅಂತಂದರೆ ಸುಮ್ಮನೆ ಇವಾಗ ಏನೋ ಹೋಗೋಣ ಇನ್ನೇನು ಎಲ್ಲಿದ್ರು ಅಷ್ಟೇ ಅಂತ ಅನ್ನಿಸ್ತಾ ಇತ್ತು ಅಷ್ಟೇ. ಅಲ್ಲ ನೀವೇನು ಮಾಡಿಲ್ಲ, ನೀವೇನು ಕರೆದಿದ್ದೀರಾ ಈಗ ಊಟಕ್ಕೆ ಇಟ್ಟಿದ್ದೀರಾ, ನೋಡ್ಕೊಂಡಿದ್ದೀರಾ, ಮನೆ ಕೊಟ್ಟಿದ್ದೀರಾ, ಇರ್ರಿ ಅಂತೇಳಿ ಹೇಳಿದ್ದೀರಾ. ಏನು ನಿಮ್ಮಿಂದ ಏನು ತಪ್ಪಾಗೈತಿ? ಏನೂ ಆಗಿಲ್ಲ ಕಣ್ಗಡಮ್ಮ, ಏನೂ ಮಾಡಿಲ್ಲ ಅಂಥದ್ದು ನೀವು ನನಗೆ. ಹಂಗೇನಿಲ್ಲ, ಹೋಗೋಣ ಅಂತ ಹೇಳಿ ಅಷ್ಟೇ. ಎಲ್ಲಿದ್ರು ಮನಸ್ಸಿಗೆ ಅಲ್ಲೇ ಸಮಾಧಾನ ಆಗಲ್ಲ. ಹೋಗೋಣ ಅಲ್ಲಿರೋಣ ಅನ್ನಿಸ್ತೈತೆ. ಹಬ್ಬ ಬೇರೆ ಇವತ್ತು, ಶ್ರೀರಾಮನವಮಿ ಹಬ್ಬ. ಇವತ್ತು ಹಬ್ಬ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಯಂಕಾಲ ಬೇಳೆ ಹಾಕೋಣ. ಎಲ್ಲ 1 kg ಬೇಳೆ, ಬೆಲ್ಲ, ಮೈದೆ ಹಿಟ್ಟು ಎಲ್ಲ ಕೊಡಿಸಿದ್ಯಾ ಹಬ್ಬ ಮಾಡೋಕ್ಕಂತೇಳಿ. ಎಲ್ಲ ಹಬ್ಬ ಮಾಡಿ ಊಟ ಮಾಡ್ಕೊಂಡು ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಬರೋಣ. ನೀನು ಸುಮ್ಮನೆ ಹೋಗ್ಬಿಟ್ರೆ ನಿನ್ನ ಪಾಡಿಗೆ ನೀನು ಏನು ಮಾಡ್ಬೇಕು ಹೇಳಿ? ನಾವು ನನಗೆ ಒಂಥರ ಭಯ ಆಗ್ತೈತೆ. ಅಯ್ಯೋ ನಾವೇನೇನು ಅಂದ್ವೇನಪ್ಪ ಅಂತ ಅನಿಸುತ್ತೆ. ಬೇಡ ಹೋಗ್ಬೇಡ. ಇವಾಗಿನ ಬಂದು ಅಯ್ಯೋ ಅವ್ರಿಗೆ ನಮಗೆ ಮರ್ಯಾದೆ ಇರಲ್ಲ ಸ್ನೇಹ. ಅಯ್ಯೋ ಹೋಗಿ 2 ದಿವಸದಾಗೆ ಅದೇ ಬಂದ್ಲು ಅಂತಾರೆ. ಬೇಡ ಹೋಗ್ಬೇಡ, 1-2 ದಿನ ಸುಧಾರಿಸು ನೋಡು. ನೀನೇನಾದರೂ ಹೋಗಿದ್ದಿ ಅಂದರೆ ಹೋಗಿ ಅವಳು ಹೇಳಿ ಬಂದವಳೆ ನಿಮ್ಮ ಅಮ್ಮನೇ ಅಂತೈತೆ. ಬೇಡ ನಾವು ಅಂತಾರಲ್ಲ ಕಣಮ್ಮ. ನಿಜವಾಗ್ಲೂ ನೀನು ಬಂದಿರೋದು ನಮ್ಗೆ ಎಷ್ಟು ಖುಷಿ ಆಗೈತೆ ಅಂದರೆ ಅಷ್ಟು ಖುಷಿ ಆಗೈತೆ. ಏನೋ ಬೆಳಗ್ಗೆ ನೆನ್ನೆ ದಿನ ಒಂದು ಚಪಾತಿ ಕಡಿಮೆ ಇತ್ತು ಅಷ್ಟೇ. ಮಧ್ಯಾಹ್ನ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ಯಾ? ಸಾಯಂಕಾಲನೂ ಹೊಟ್ಟೆ ತುಂಬ ಊಟ ಮಾಡಿದ್ಯಾ? ಏನಾದ್ರೂ ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತಾ? ಏನಾದರೂ ಬೇರೆ ಏನಾದರೂ ಕೊಡಬೇಕಾಗಿತ್ತಾ? ನಾವೇನಾದರೂ ಮಾತಾಡಿದ್ವಾ? ನಮ್ಮಿಂದ ಏನಾದರೂ ತಪ್ಪಾಯಿತಾ? ಇಲ್ಲ ಅಕ್ಕ, ಅಂಥದ್ದೇನು ನಿಮ್ಮಿಂದ ಏನು ತಪ್ಪಾಗಿಲ್ಲ. ನಿಮ್ಮಿಂದ ನನಗೇನೋ ಅಷ್ಟು ಮನಸ್ಸಿಗೆ ಬೇಜಾರಾಗಿಲ್ಲ. ಏನೋ ಒಂಥರ ಮನಸ್ಸಿಗೆ ನನಗೆ ಹೋಗೋಣ ಅಂತ ಅನ್ನಿಸ್ತೈತೆ ಅಷ್ಟೇ. ಹಂಗೇನಿಲ್ಲ ಪಾಪ. ನಿಮ್ಮನ್ನು ಯಾಕೆ ನಿಷ್ಠುರ ಮಾಡ್ಬೇಕು ಹೇಳಿ? ಅದಕ್ಕಾಗಿ ಹೋಗೋಣ ಅಂತ ಹೊರಟಿದ್ದೆ. ನೀವು ಬೇಡ ಬೇಡ ಅಂತ ಹೇಳ್ತಾ ಇದ್ದೀರಾ, ಬಲವಂತ ಮಾಡ್ತಾಯಿದ್ದೀರಾ ಬೇಡ ಅಂತ ಹೇಳಿ. ಬೇಕಾದ್ರೆ ನಿನ್ನ ಗಂಡನಿಗೆ ಫೋನ್ ಮಾಡಿ ಬರ್ತೀನಿ ಅಂತ ಹೇಳು. ಅದ್ರಲ್ಲಿ ಏನಂತ ನೋಡೋಣ, ಏನಾರು ಅಂತಾನೆ ನೋಡೋಣ. ಅದ್ರಲ್ಲಿ ಫೋನ್ ಮಾಡಿ ನಿನ್ನ ಗಂಡನಿಗೆ. ಮಾಡ್ತೀನಿ, ಎತ್ತುತ್ತಾರ ಹೆಂಗೋ. ನೆನ್ನೆ ಬೇರೆ ಬೈಕ್ ಬಂದಂಗೆ ಬೈದಿದ್ರು, ಅದಕ್ಕೆ ಮಾಡಿ ಅದ್ರಲ್ಲಿ ಏನಂತ ನೋಡೋಣ. ಹಲೋ ಸಮರ್ಥ್, ಊರಿಗೆ ಬರೋಣ ಅಂತ ಇದ್ದೀನಿ. ಬರ್ತೀಯಾ? ಕರ್ಕೊಂಡು ಹೋಗ್ತೀಯಾ? ಏನಕ್ಕೆ ಬರ್ತೀಯ ನೀನಿಲ್ಲಿ? ಅಲ್ಲೇ ಇರು, ಹೋಗಿದ್ಯಾ ತಾನೇ? ಅಲ್ಲೇ ಇರು. ನಿಮ್ಮ ಅಕ್ಕಯ್ಯ, ನಿಮ್ಮ ದೊಡ್ಡಮ್ಮ ಅಂತೇಳಿ ಎಲ್ಲ ಹೋಗಿದ್ಯಾ ತಾನೇ? ಅಲ್ಲೇ ಇರು, ಬರಬೇಡ ನೀನು. ಬಂದ್ರೂ ಯಾರು ಬಿಡಿಸ್ಕೊಂಬಲ್ಲ ನಿನ್ನ ಮನೆಯಕ್ಕೆ. ಅಲ್ಲ ಸಮರ್ಥ್, ಬರೋಣ ಅಂತೇಳಿ ಹೊರಟಿದ್ದೆ. ಬೇಜಾರ ಕಡಿಮೆ ಆಗಿತ್ತು ನನಗೆ ಆಲೇನೆ. ಒಂದು ಸ್ವಲ್ಪ ಆಲೇನೆ ಎಷ್ಟೋ ಕೋಪ ಎಲ್ಲ ಕಡಿಮೆ ಆಗೈತೆ. ನಿಮ್ಮ ಮುಖ ನೋಡ್ದಿಲ್ಲದಕ್ಕೂ ನನಗೆ ಆಲೇನೆ ಒಂಥರ ಬೇಜಾರಾದಂಗೆ ಆಗ್ಬಿಟ್ಟೈತೆ. ಅದಕ್ಕೇ ಆಫೀಸ್ ಹತ್ರನೇ ಬರೋಣ ಅಂತ ಅಂದ್ಕೊಂಡ್ವಿ. ನೀನು ಮಾತಾಡ್ಸೋಕ್ಕೆ ಇರ್ತೀಯ ಆಫೀಸ್ ಹತ್ರ? ನೀನು ಯಾಕೆ ಬರ್ತೀಯ ನಾನು ಮಾತಾಡ್ಸೋದಕ್ಕೆ? ನೀನು ಯಾರು ನಾನು ಮಾತಾಡ್ಸೋಕ್ಕೆ ಅಂತ? ನೀನು ಬರೋ ಅಂಥ ಅವಶ್ಯಕತೆ ಏನಿಲ್ಲ. ನಾನು ನೋಡೋ ಅಂಥದ್ದು ಏನಿಲ್ಲ. ಅಷ್ಟೆಲ್ಲ ಇದ್ದಿದ್ರೆ ನೀನು ಹಿಂಗೆ ಹೋಗ್ತಿರ್ಲಿಲ್ಲ. ಅದನ್ನೆಲ್ಲ ಯೋಚನೆ ಮಾಡಿದರೆ ಗಂಡ ಅನ್ನೋದು ಇದ್ದಿದ್ರೆ ಹೋಗ್ತಾ ಇರಲಿಲ್ಲ. ನೀನು ಹೋಗಿದ್ಯಾ? ಹೋಗು, ಇರು ಅಲ್ಲೇ. ಇನ್ನೊಂದು 2 ದಿವಸ ಇರು. ಯಾರು ಬೇಡ ಅಂದರು? ಇರು, ಇನ್ನೂ ಸ್ವಲ್ಪ ದಿನ ಇರು. ಅಲ್ಲ ಸಮರ್ಥ್, ಬರೋಣ ಅಂತ ಇದ್ದೆ ಅಂತ ಹೇಳ್ತಾ ಇದ್ದೀನಿ. ಬೇಡ,
ನಿನ್ನ ಮನ್ಸಿಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡೋ. ನನ್ನ ಕೇಳಿ ನೀನೇನು ಮಾಡಬೇಡ. ನಿನ್ನ ಮನ್ಸಿಗೆ ನಿನ್ಗೆ ಹೆಂಗೆ ತಿಳಿತೈತೆ ಹೆಂಗೆ ಮಾಡಬೇಕು ಅನ್ಸುತ್ತೆ ಹಂಗೆ ಮಾಡು. ಸರಿನಾ? ಇಡು ಫೋನ್. ಅಯ್ಯೋ ಕಟ್ ಮಾಡಿದ್ರು ದೊಡ್ಡಮ್ಮ, ನೀನು ಹೇಳ್ದಂಗೆ ಅವ್ರು ಹಂಗೇನೆ. ನಾನು ಹೋಗ್ಬಿಟ್ರೆ ಇವಾಗ ಹಿಂಗೆ ಮಾತಾಡ್ತಾರೆ. ನಾನು ಆಫೀಸ್ ಹತ್ರ ಹೋಗಿ ಬರೋಣ ನಡೀಲಿ, ನಾನೆಲ್ಲ ಸರಿಯಾಗಿ ಬೈತೀನಿ. ಏನು ಹೆಂಡ್ತಿನ ಕರ್ಕೊಂಬಂದು ಇಂಥ ಟೌನ್ನಾಗೆಲ್ಲ ನಾನು ಸಂಸಾರ ಮಾಡಿಸೋದು ಬಿಟ್ಟು ಅಂತ ನಾನೆಲ್ಲ ಹೇಳ್ತೀನಿ. ನಡಿ ಶೋಭಾ, ಹೋಗಿ ಬರೋಣ ನಡಿ ಶೋಭಾ. ಆಫೀಸ್ ಹತ್ರ ಹೋಗಿ ಅವನು ಮಾತಾಡ್ಸ್ಕೊಂಬರೋಣ. ಆಫೀಸ್ನಾಗ ಇರ್ತಾನೇನ, ಆಫೀಸಿಂದ ಹೊರ ಕರೆದು ಮಾತಾಡಿಸಿ ಕರಿ. ಬರೀ ಹೋಗಿ ಬರೋಣ, ಹೋಗಿ ಮಾತಾಡ್ಸ್ಕೊಂಬರಮ್ಮ. ಬಂದಿರ್ತಾರೆ ಅನ್ಸುತ್ತೆ, ಆಫೀಸ್ನಾಗ ಇದ್ದಾರೆ ಅನ್ಸುತ್ತೆ. ಅದಕ್ಕೆ ಫೋನ್ ಕಟ್ ಮಾಡಿದ್ರು. ಅವ್ರಿಗೇನು ಯಾವಾಗಲೂ ಡ್ಯೂಟಿ ಇದ್ದೇ ಇರುತ್ತೆ. ಇವಾಗ ಆಫೀಸ್ನಾಗ ಇರ್ಬೇಕು, ಅದಕ್ಕೆ ಕಟ್ ಮಾಡಿದ್ದಿಲ್ಲ. ಅಂದರೆ ಇನ್ನೂ ಮಾತಾಡೋನು, ಬಾಯಿಗೆ ಬಂದಂಗೆ ಬೈಯೋನು. ಅದಕ್ಕೆ ಆಫೀಸ್ನಾಗ ಇರಬೇಕು. ಬರ್ರಿ ದೊಡ್ಡಮ್ಮ ಹೋಗೋಣ. ಹೇಳು ನೀನು ಒಂದು ಸ್ವಲ್ಪ, ಏನು ಮಾಡೋಣ. ಅಷ್ಟು ಬೇಜಾರಾಗ್ತೈತೆ ಹೋಗೋದ್ಲಾಗೆ. ನನಗಂತೂ ಸಾಕಪ್ಪ ಸಾಕು ಅನ್ನಿಸ್ತೈತೆ. ಏನಪ್ಪ ಇದು ನಮ್ಮ ಕರ್ಮ, ಇಂಥ ಅನ್ಭವಿಸೋ ಅಂಥದ್ದು ಅನ್ನಿಸ್ತೈತೆ. ಹೋಗಿ ಹೆಂಗೆ ಮಾತಾಡ್ತಾನಲ್ಲ, ಸ್ವಲ್ಪನಾದ್ರೂ ನನ್ನ ಮೇಲೆ ಇವಾಗ ಕರುಣೆ ಅನ್ನೋದೇ ಇಲ್ಲ. ಬಿಡು, ಹೋಗಿ ಅವಳೆಲ್ಲ ಬತ್ತಾಳೆ, ಬಂದರೆ ಸಾಕಪ್ಪ ಅಮ್ಮಂಗೆ ಇರಬೇಕು. ಬಲವಂತ ಮಾಡಬೇಕು, ಹಂಗಾದ್ರೆ ಅಪ್ಪ ನನಗಿಷ್ಟ. ನನಗೇನೋ ಹಂಗೆ ಇಷ್ಟಪ್ಪ. ಇಲ್ಲಣ್ಣ, ನನ್ನ ಗಂಡ ನಾನು ಜಗಳ ಮಾಡ್ಕೊಂಡಿದ್ದೀವಿ ಅಂದರೆ ನನ್ನ ಗಂಡನೇ ನನಗೆ ಮಾತಾಡಿಸ್ಬೇಕು. ಶುಭ ಅಂತ ನನ್ನ ಬಂದು ಒಸಿಬೇಕು. ಹಂಗಾದ್ರೆ ನನಗಿಷ್ಟ. ನಾನು ಯಾವತ್ತೂ ನಾನು ತಗ್ಗಿ ಮಾತಾಡ್ಸಲ್ಲಪ್ಪ ನನ್ನ ಗಂಡನಿಗೆ. ನಿಜ ಹೇಳ್ಬೇಕಂದ್ರೆ ನಾನು ಯಾವತ್ತೂ ತಗ್ಗಿ ಮಾತಾಡ್ಸೋದಿಲ್ಲ ಇವಳೆ. ಬಿಡತ್ಲಾಗೆ ಅಂತೇಳಿ ಸುಮ್ಮನೆ ಹಾಕ್ತೀನಿ. ನನ್ನ ಗಂಡನೇ ಮಾತಾಡಿಸ್ಬೇಕು ನನಗೆ ಬಂದು, ಆ ರೀತಿ ಹೊಸಿಬೇಕು ನನಗೆ. ಶುಭ ಮಾತಾಡ್ಸೆ, ಶುಭ ಮಾತಾಡಿ ಅಂತ ಇರ್ತಾರೆ ನನ್ನ ಗಂಡ. ಹಂಗೆ ಆ ರೀತಿ ನಾನು ಯಾವತ್ತೇ ಆಗಲಿ ನನ್ನ ಗಂಡನ ನಾನು ಮೇಲ್ಬಿದ್ದು ಮಾತಾಡ್ಸೋಕೆ ಹೋಗಲ್ಲ. ಅವರೇ ಮೇಲ್ಬಿದ್ದು ಮಾತಾಡಿಸ್ಬೇಕು, ಅವರೇ ಮೇಲ್ಬಿದ್ದು ಮಾತಾಡಿಸ್ಬೇಕು ನನಗೆ, ಆ ರೀತಿ. ಅದೇ ಇಷ್ಟ ನನಗೆ. ಹಿಂಗೆ ನೋಡು, ನೀನೇ ಮಾತಾಡ್ಸಿದ್ರೆ ಅವ್ನು ಮಾತಾಡಲಿಲ್ಲ ಅಂದರೆ ಅವ್ನಿಗೆ ಎಷ್ಟು ದಿಮಾಕಿರಬೇಡ ಹೇಳು. ಮಾತಾಡಬೇಡ, ಸುಮ್ಮನೆ ಇದ್ದು ಬಿಡು. ಹಂಗೆ ಹೋಗೋದು ಬೇಡ ಅನ್ನಿಸ್ತೈತೆ. ಸಮರ್ಥ ನನ್ನ ಬಾ ಅಂತ ಕರೀತಾನೆ ಅಂತ ಅಂದ್ಕೊಂಡೆ. ಆದರೆ ಅವ್ನು ನನ್ನ ಕರೆಯೋ ಥರ ಇಲ್ಲ. ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಅವ್ನು ನನ್ನ ಮೇಲೆ ಬಿದ್ದು ಮಾತಾಡ್ಸಿದ್ರು ಅವ್ನು ನನಗೆ ಮರ್ಯಾದೆ ಮಾಡ್ತಾನೆ, ಮರ್ಯಾದೆ ತೆಗಿತಾನೆ ಅನಿಸುತ್ತೆ. ಅದಕ್ಕೆ ಇನ್ನೊಂದೆರಡು ದಿವಸ ಇಲ್ಲೇ ಇದ್ಬಿಡ್ತೀನಿ. ನಾವು ಹೋಗ್ಬರೋಣ ನಡಿ. ಅವ್ನಿಗೆ ಹೇಳ್ತೀನಿ, ನಾನೆಲ್ಲ ಬುದ್ಧಿವಾದ ಹೇಳ್ತೀನಿ. ಆಫೀಸ್ ಹತ್ರ ಹೋಗೋಣ. ಆಫೀಸ್ ಹತ್ರ ಹೋಗ್ಬಿಟ್ಟು ಅವನ ಜೊತೆ ಮಾತಾಡೋಣ ನಡಿ. ಹೋಗಿ ಮಾತಾಡ್ಕೊಂಬರೋಣ. ಡೈರೆಕ್ಟಾಗಿ ಮಾತಾಡಿದೆ ನಾನೆಲ್ಲ ಹೇಳ್ತೀನಿ ಕಣಪ್ಪ. ಬಂಗಾರದಂತ ಹೆಂಡ್ತಿ ಕಣೋ ಅಂತೇಳಿ ನಾನೆಲ್ಲ ಬುದ್ಧಿವಾದ ಹೇಳ್ತೀನಿ ನಡಿ. ಅವ್ನ ಮನಸ್ಸು ಬದಲಾಗೋ ಥರ ನಾನು ಬುದ್ಧಿವಾದ ಹೇಳ್ತೀನಿ ನಡಿ. ಅವ್ನಿಗೆ ಯಾವ ರೀತಿ ಮಾತಾಡಬೇಕು, ಅವ್ನಿಗೆ ಯಾವ ರೀತಿ ಮನಸ್ಸು ಚೇಂಜ್ ಮಾಡಬೇಕು ಅನ್ನೋದು ನಾನು ಮಾತಾಡ್ತೀನಿ. ನಾನು ಹೇಳ್ತೀನಿ ಅವ್ನಿಗೆ ಹೆಂಗೆ ಹೇಳ್ಬೇಕು, ಏನು ಎತ್ತ ಅಂತ ಹೇಳಿ ನಾನೆಲ್ಲ ಮಾತಾಡ್ತೀನಿ. ನಡಿ ಹೋಗೋಣ. ಹೋಗ್ಬಿಟ್ರೆ ಮರ್ಯಾದೆ ಇರಲ್ಲ ಸ್ನೇಹ, ಅರ್ಥ ಮಾಡ್ಕೊಂಡು ಇನ್ನೊಳ್ಳೇದು ಕೇಳೋದು ನಾವು. ಬೇಡ, ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಕ್ಕ. ಆದರೆ ಈ ರೀತಿ ಮಾತಾಡ್ತಾ ಇದ್ದಾನೆ ಸಮರ್ಥ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಕ್ಕ, ಹೋಗೋದಿಲ್ಲ. ಈ ರೀತಿ ಮಾತಾಡಿದ್ರೆ ಎಂಥರ್ಗೂ ಬೇಜಾರಾಗುತ್ತೆ. ಹೋಗೋದಿಲ್ಲ ನಾನು. ಅದೇ ಮತ್ತೆ ಅವರು ಹೆಂಗೆ ಅಂದರೆ ಅವ್ರು ಇಷ್ಟಪಟ್ಟು ಬಂದು ನಿನ್ನ ಕರ್ಕೊಂಡು ಹೋದ್ರೆ ಮಾತ್ರ ನಿನಗೆ ಬೆಲೆ ಗೌರವ ಸಿಗೋದು. ನೀನು ಏನಾದ್ರೂ ಸುಮ್ಮನೆ ಇವಾಗ ನೀನು ಹೋಗಿದ್ಯಾ ಅವ್ರ ಹತ್ರ ಅಂತಂದರೆ ಎಷ್ಟು ನೋಡ್ತಾರೆ ಅಂದರೆ ಕೀಳಾಗಿ. ನಾವೇ ಆಗಲಿ ಯಾರ ಹತ್ರ ಆದರೂ ಹೋಗ್ಬಿಟ್ರೆ ನಮಗೆ ಎಷ್ಟು ಕೀಳಾಗಿ ನೋಡ್ತಾರೆ. ನಾವು ಅಷ್ಟು ಛಲವಾಗಿರಬೇಕು, ಮನ್ಸಲ್ಲಿ ಛಲ ಅನ್ನೋದಿದ್ರೆ ಅವರೇ ಬರ್ತಾರೆ. ಛಲವಾಗಿ ಇದ್ದಾಳಪ್ಪ ಅಂತ. ಬೇಡ, ಹೋಗಬೇಡ. ದುಡ್ಡು ಐತೆ, 50,000 ಅಕೌಂಟಾಗೈತೆ. 50,000 ಅಕೌಂಟ್ನಾಗಿರೋದ್ರಿಂದ ಯಾಕೆ ಹೋಗ್ಬೇಕು ನೀನು? ಇಲ್ಲೇ ರೇಷನ್ ಅದು ತಗೊಂಬ, ಎಲ್ಲ ಇಲ್ಲೇ ತಗೊಂಬಂದು ಎಲ್ಲ ಇಲ್ಲೇ ಮಾಡ್ಕೊಂಡು ನಿನ್ಗೆ ಏನು ಬೇಕಾದ್ನೂ ಮಾಡ್ಕೊಂತೀನಿ. ನಿನ್ಗೆ ಏನು ಬೇಕಾದ್ನೂ ಮಾಡು, ನಾವೇನು ಬೇಡ ಅಂಬಲ್ಲಮ್ಮ. ನಮ್ಮ ಮನೆಗೇನು ತಿಂಬಕ್ಕೆ ಏನು ಕಮ್ಮಿ ಆಗಿಲ್ಲ. ಮಾಡ್ಕೊಂಡು ಉಣ್ಣು, ನಾವು ಬೇಡ ಅಂಬಲ್ಲ. ಹೊಟ್ಟೆಲಿ ನಮ್ಮ ಅಮ್ಮನ ಕೈಲಿ ಆಗಲ್ಲ. ನಿನಗೆ ಬೇಕಾ ಮಾಡ್ಕೊಂಡು ಉಣ್ಣು ಸ್ನೇಹ. ನನಗೂ ಈಗ ಅಂಥದ್ದೆಲ್ಲ ಅಡುಗೆ ಎಲ್ಲ ಮಾಡ್ಬೇಕು. ನನಗೆ ಅದೆಲ್ಲ ತಲೆನೋವು. ಅದಕ್ಕೆ ಮಾಡು, ನಮಗೂ ಕೊಡು, ತಿನ್ನು, ಎಲ್ಲ ತಗೊಂಬನ್ನಿ. ಈಗ 50,000 ಮುಗಿದ್ರೂ ಮುಗಿಲಿಲ್ಲ, ಹೊಟ್ಟಿಗೆ ತಿಂಬಕ್ಕೆ ಮುಗಿಲಿಲ್ಲ 50,000 ಅಷ್ಟೇ. ಹಂಗೆ ಮಾಡು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಊರಿಗೆ ಹೋಗೋಣ ಅಂತ ಹೊರಟಿದ್ದೆ ಇವತ್ತು. ಹೇಳಿದ್ರೆ ನಮ್ಮ ಅಕ್ಕವ್ರು ಬೇಡ ಅಂತ ಹೇಳ್ತವ್ರೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ ಇವಾಗ. ಏನು ಮಾಡಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.